ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಕಂಪ್ಲಿ ಕ್ಷೇತ್ರ ಘಟಕದ ಅಧ್ಯಕ್ಷ ಸಿಎಚ್ ಚೆನ್ನಪ್ಪರವರ ನೇತೃತ್ವದಲ್ಲಿ ನೂತನ ಘಟಕ ಉದ್ಘಾಟನೆ ಹಾಗೂ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದಲ್ಲಿನ ಬಿಎಸ್ಪಿ ಶಾಲಾ ಆವರಣದಲ್ಲಿ ಜರುಗಿದೆ. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪ ಉದ್ಘಾಟಿಸಿ, ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರಿಗೂ ಅನ್ವಯವಾಗುವ ಶ್ರೇಷ್ಠ ಗ್ರಂಥ. ನಾವು ಪ್ರತಿನಿತ್ಯ ಅವರ ತತ್ವಗಳನ್ನು ಅನುಸರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವ್ಯಕ್ತಿಗಳಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹಾಗೂ ಸಂಘಟನೆಯ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಂಘಟನೆಯ ಸದಸ್ಯರು, ಸಮಾಜದ ಗಣ್ಯರು ಹಾಗೂ ನಾಗರಿಕರು ಭಾಗಿಯಾಗಿದ್ದರು. ನಾವು ಮನುಸ್ಮೃತಿ ಮತ್ತು ಇತರ ಗ್ರಂಥಗಳಲ್ಲಿ ನಾವು ನೋಡ್ತೀವಿ. ಅದನ್ನೇ ನಮ್ಮ ದೇಶದಲ್ಲಿ ಫಾಲೋ ಮಾಡಿ ಕಾಲ್ಪನಿಕ ಕಥೆಗಳನ್ನೇ ಹೆಚ್ಚು ಗೌರವಿಸೋದು, ಹೆಚ್ಚು ಭಯಪಡ್ತಕ್ಕಂಥದ್ದು. ಕಾರಣ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಬಹಳಷ್ಟು ಅವರು ವಿದ್ಯಾರ್ಥಿಗಳು ಹೋಗ್ತಾರೆ, ನಾವು ಏನ್ ಮಾಡಿದ್ರೆ ನಿಂದ್ರಲ್ಲ, ಅವ್ರ ಬಗ್ಗೆ ಒಪ್ಪಿಡ್ರಿಲ್ಲ. ಯಾಕಂದ್ರೆ ಟೈಮ್ ಇಲ್ಲ, ಪಾಪ ಅವರು ತಪ್ಪ ಅಂತಾರಲ್ಲ, 9:09 ಇಲ್ಲಿ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಸಮಯ ಇರಲಿಲ್ಲ. ಒಂದು 5 ನಿಮಿಷದಲ್ಲಿ ಮಾತನ್ನು ಮುಗಿಸ್ತಾರೆ, ಹೋಗ್ಲಿ. ಈ ಇವತ್ತಿಗೂ ಕೂಡ ನಾವು ಈ ವೇದಿಕೆಯಲ್ಲಿ ಕುಂತುಕೊಂಡು ಮುಂದೆ ಇರ್ತಕ್ಕಂಥ ಅನೇಕ ಸಂಘಟನಾಕಾರರು ಕೂಡ ಇದರಲ್ಲಿ 50% ಜನ ನಾವು ಇವತ್ತಿಗೂ ಮೌಲ್ಯನೇ ನಂಬ್ತೀವಿ. ದಲಿತ ಸಂಘಟನೆಗಳು 100% ಅಟ್ಲೀಸ್ಟ್ ಪದಾಧಿಕಾರಿಗಳಾದ್ರೂ ಕೂಡ ಇದನ್ನು ಫಾಲೋ ಮಾಡಿದ್ರೆ ಯಾವತ್ತೂ ಒಂದು ದೇಶ ಬದಲಾಗ್ತದೆ. ಅಂಬೇಡ್ಕರ್ ವಿಚಾರಗಳು ಕೇವಲ ಈಗಾಗಲೇ ಇದೇ ಹೇಳಿದಂಗೆ ಅವು ಕೇವಲ ಎಟಿಎಂ ಕಾರ್ಡ್ ತರ ಬಳಕೆ ಮಾಡತಕ್ಕಂಥ ಒಂದು ಪ್ರವೃತ್ತಿ ಏನಿದೆ, ಅದು ಅಂಬೇಡ್ಕರ್ ಹೆಸರಿಗೆ ಬಸಿ ಬೀಳ್ತಕ್ಕಂಥ ಕೆಲಸ ಅವರು. ಹಾಗಾಗಿ ಅವ್ರಿಗೆಲ್ಲ ನಾವು ಅಲ್ಲಿ ಸಾವಿತ್ರಿಬಾಯಿ ಫುಲೆ ವಿಷಯ ಮುಗಿದಿದ್ದೇವೆ ಮಾತಾಡ್ತೀವಿ. ಸಾವಿತ್ರಿಬಾಯಿ ಫುಲೆ ಅಷ್ಟೆಲ್ಲ ತೊಂದರೆ ಪಟ್ಟರು ಕೂಡ ಅವ್ರ ಮನೆಗೆ